ವಿಧಾನಸಭಾ ಕಾರ್ಯಕಾರಿ ಮಂಡಳಿಯ ಸಭೆ ನಡೆಯಿತು. ಈಗಾಗಲೇ ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟದ ಸಭೆಗಳು ಮತ್ತು ಪದಾಧಿಕಾರಿಗಳ ನಾಯಕ ಮಾಡ್ತಕ್ಕಂಥದ್ದು ಎಲ್ಲ ಕಡೆ ನಡೀತಿದೆ. ಏನು ಕೆಲವು ಜಿಲ್ಲೆಗಳು ಆಗಬೇಕಾಗಿದೆ, ಆ ಜಿಲ್ಲೆಗಳು ಕೂಡ ನಡೀತಾ ಇದೆ. ಮುಖ್ಯ ಉದ್ದೇಶ ಮಹಾಧರ ಮಹಾಸಭಾದ ಸದಸ್ಯತ್ವ ನೋಂದಾಯಿಸ್ಕೊಳ್ಬೇಕಂತ ನೋಂದಾಯಿಸಿಕೊಂಡ ನಂತರ ಮಹಾಧರ ಮಹಾಸಭಾದ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಈ ಜನಾಂಗದಲ್ಲಿರ್ತಕ್ಕಂಥ ಜನಗಳಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಸೌಲಭ್ಯಗಳು ಅವಕಾಶಗಳು ಮತ್ತು ಅನೇಕ ವಿದ್ಯಾವಂತರು ನಿರುದ್ಯೋಗಿಗಳಿರ್ತಕ್ಕಂಥವ್ರು ಆ ನಿರುದ್ಯೋಗಿಗಳಿಗೆ ಉದ್ಯೋಗ ಮಾಡಲಿಕ್ಕೆ ಉದ್ಯೋಗಕ್ಕೋಸ್ಕರ ತರಬೇತಿ ಕೊಡ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ಇದರಲ್ಲಿ ಹಾಕಿದ್ದೀವಿ. ಹಾಗಾಗಿ ಇದೊಂದು ಭಾಳ ವರ್ಷಗಳ ಕೆಲಸಿದೆ. ಈಗ ಸನ್ಮಾನ್ಯ ಮುನಿಯಪ್ಪನವರ ಅಧ್ಯಕ್ಷತೆಯಲ್ಲಿದ್ದಾರೆ. ಈ ಹೋರಾಟ ಸುಮಾರು ಆದಿಯಾಬ ಸಂಘ ಅಂತಿದೆ, ಗಂಜೀವನರಾಮ್ ಸಂಘ ಅಂತಿದೆ, ಮಾದಾರ ಸಂಘ ಅಂತಿದೆ, ಅನೇಕ ಸಂಘಗಳಿದ್ದಾವೆ. ಇವೆಲ್ಲ ಸಂಘಗಳ ಮುಖ್ಯ ಉದ್ದೇಶ ಒಳಗೊಂಡು ಹೋರಾಟ. ಆ ಹೋರಾಟಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಮುಖ್ಯಮಂತ್ರಿಗಳಾದ್ಮೇಲೆ ಬೇರೆ ಎಲ್ಲ ಪಕ್ಷಗಳು ಕೂಡ ಪ್ರಣಾಳಿಕೆಯಲ್ಲಿ ಸಲ್ಲಿಸಿದ್ದು ಮಾಡ್ತಾರೆ ಹೇಳಿದ್ರು. ಆದರೆ ಅವ್ರು ಯಾರು ಕೂಡ ಮಾಡಲಿಲ್ಲ. ನುಡಿದಂತೆ ನಡೆದ ಮುಖ್ಯಮಂತ್ರಿಗಳಂದರೆ ಸನ್ಮಾನ್ಯ ಸಿದ್ದರಾಮಯ್ಯ 2023 ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದಂತೆ ಅವರು ನುಡಿದಂತೆ ನಡೆದಿದ್ದಾರೆ, ಭರವಸೆಯನ್ನು ಕೊಟ್ಟಿದ್ದಾರೆ. ಅನೇಕ 35-40 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಭಾಳಷ್ಟು ದುಡಿದಿರತಕ್ಕಂಥದ್ದು, ಸಾಮಾಜಿಕ ಕ್ಷೇತ್ರದಲ್ಲಿ ಹಾಗೂ ಸರ್ಕಾರಿ ಉದ್ಯೋಗಗಳು ಕೂಡ ಭಾಳ ಜನಸಂಖ್ಯೆ ಜಾಸ್ತಿ ಇದ್ದರೂ ಕೂಡ ಅವಕಾಶಗಳು ವಂಚಿತರಾಗಿದ್ದಂಥ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಕೊಟ್ಟಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ಅದಕ್ಕೆ ಇವತ್ತು ದಿನ ಈ ಸಭೆಯಲ್ಲಿ ಮೊಟ್ಟ ಮೊದಲನೇದಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅವರ ಮಂತ್ರಿಮಂಡಲಕ್ಕೆ ನಾವು ಧನ್ಯವಾದಗಳು ಹೇಳಿದ್ದು ಚುನಾವಣೆ ಅಂತ. ಎರಡನೇದಾಗಿ ಮುಂದಿನ ಕಾರ್ಯಕ್ರಮಗಳು ಮೊದಲು ನಾಗಮೋಹನ್ ದಾಸ್ ಅವರು 5 ಮಾಡಿದರು. ಪ್ರವರ್ಗ ಎ ಬಿ ಸಿ ಡಿ ಇ. ಪ್ರವರ್ಗ ಏನಿದೆ 6%, ಪ್ರವರ್ಗ ಮುಂದಿನ 5%, ಪ್ರವರ್ಗ ಸುಮ್ಮನೆ 3%, ಮತ್ತು 1% ಅಲೆಮಾರಿ, 1% APAD. ಸೊ ಅದು ಅನೇಕ ಸಾರಿ ಚರ್ಚೆ ಮಾಡಿ ಇದನ್ನು ಕುರಿತು ಮಾತ್ರ ಮಾಡಿದ್ದಾರೆ. ಎ ಬಿ ಸಿ ಅಂತ ಏನಂತಂದರೆ ಎಡಗೈ ಸಮಾಜದವರಿಗೆ 5.25%, ಹೀಗೆ ಬಲಗೈ ಸಮಾಜದಲ್ಲಿ 5.25%, ಮತ್ತು ಈ ಬಂಜಾರ ಬೋವಿ ಮತ್ತು ಇವೆಲ್ಲ ಅಲೆಮಾರಿಗಳೆಲ್ಲ ಸೇರಿಸಿ 4.5%. ಸೊ ಇದನ್ನು ಕೊಟ್ಟಿದ್ದಾರೆ. ಸೊ ಈಗ ಏನೂ ಇಲ್ಲದೆ ಇದ್ದಾಗ ಇಂಥದ್ದು ಸಿಕ್ಕಿದೆಯಲ್ಲ, ಅದಕ್ಕಾಗಿ ಕೂಡ ನಾವು ಸಂತೋಷ ಪಡ್ಕೋಬೇಕು. ಸೊ ಇದರಲ್ಲಿ ಇರ್ತಕ್ಕಂಥದ್ದು ನಾವು ಸದುಪಯೋಗ ಮಾಡಿಕೊಂಡು ಸಮಾಜದ ಅಭಿವೃದ್ಧಿ